ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಲ್ಲಿ ಭದ್ರ ಏನು ಮಾಡಿರ್ತಾನೆ ಅಂದರೆ, ನಾದಿನಿ ಕರ್ಕೊಂಡು ಏನೋ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿರ್ತಾನೆ. ವಿದ್ಯಾ ಎಲ್ಲಿಗೆ ಹೋಗಿದ್ದೆ ಅಂತ ಹೆಸರು ಅಂತ ಕೇಳ್ತಾಳೆ. ಅದಕ್ಕೆ ನಮ್ಮ ಭಾವನ ಜೊತೆ ಹೋಗಿದ್ದೆ, ನಿನಗೇನೆ ಕಷ್ಟ ಅಂತ ಹೇಳ್ತಾಳೆ. ನಿಮ್ಮ ಭಾವನ ಜೊತೆನೇ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾಳೆ. ಅಯ್ಯೋ, ನಮ್ಮ ಭಾವನ ಜೊತೆ ಹೋದ್ರೂ ನಿನಗೇನು ಕಷ್ಟ, ಬೇಡ ಅಂತ ಹೇಳ್ತಿದ್ದೀಯಲ್ಲ, ಅದಕ್ಕೆ ನಾನು ನಮ್ಮ ಭಾವನ ನಾನೇ ಮದುವೆ ಆಗ್ಬಿಡ್ತೀನಿ ಬಿಡು ಅಂತ ಹೇಳ್ತಾಳೆ. ಆಗವ ತಾಯಿ, ಯಾರು ಬೇಡ ಅಂದರು, ನೀನೇ ಮದುವೆ ಆಗು ಅಂತ ಹೇಳ್ತಾಳೆ ವಿದ್ಯಾ. ಆಮೇಲೆ ಈ ಕಡೆ ಬಂದು ಈಶ್ವರಿ ಚಿತ್ರ ಇಬ್ಬರೂ ಶಿಬಿರಕ್ಕೆ ಹೋಗ್ತಾರೆ. ನಾವು ಹೋಗೋಣ, ಕೇಳವ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರಿ ತಾಳು ನೋಡೋಣ, ಸಮಯ ಬರಲಿ ಕೇಳ್ತೀನಿ ಅಂತ. ಸಮಯ ಎಲ್ಲವ ಬರುತ್ತೆ, ಬೆಳಗ್ಗೆನೇ ಹೊರಟ್ಬಿಡ್ತಾರೆ, ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು, ಹೇಳವ ಅಂತಾಳೆ. ಆಮೇಲೆ ಅಪ್ಪ ಆ ಕಡೆನೇ ಬರ್ತಾ ಇರ್ತಾನೆ. ಅದಕ್ಕೆ ರೀ ಅಂತ ಕರೀತಾಳೆ. ಕರೆದಾಗ ಏನು ಅಂತಾನೆ, ಶಿಬಿರಕ್ಕೆಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗ್ತೀವಿ, ಹೇಳಿ ಬಾವಂಗೊಂದು ಮಾತು ಅಂತ ಹೇಳ್ತಾಳೆ. ನೀವೇನಕ್ಕೆ ಹೋಗಬೇಕು, ಮನೇಲೇ ಇರಿ ಅಂತ. ಇಲ್ಲ ಚಿತ್ರ ಹೋಗೋಣ ಅಂತಿದ್ದಾಳೆ, ಹೇಳಿ ಒಂದು ಮಾತು, ನಾವು ಹೋಗ್ತೀವಿ ಅಂತ. ಸರಿ, ಅಣ್ಣನ ಹತ್ರ ಮಾತಾಡ್ತೀನಿ ಅಂತ ಹೇಳಿರ್ತಾನೆ. ಆದರೆ ಇವಳು ಚಿತ್ರ ಅಷ್ಟೊತ್ತಿಗೆ ಬಟ್ಟೆ ಪ್ಯಾಕ್ ಮಾಡ್ಕೊಬಿಡ್ತೀನಿ ಹಂಗಾದ್ರೆ ಅಂತ ಹೇಳಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿರ್ತಾಳೆ. ಎಲ್ಲ ರೆಡಿ ಮಾಡ್ಕೊಂಡು ಹೊರಟು ನಾಳೆ ಬೆಳಿಗ್ಗೆ ಕಾರ್ ಪೂಜೆ ಟೈಮಿಗೆ ಅಲ್ಲಿಗೆ ಹೋಗಿ ನಿಂತ್ಕೋತಾರೆ. ಆದರೆ ಇವನಿನ್ನೂ ಮಾತಾಡಿರಲ್ಲ ಗೋವಿಂದ. ಆಗ ಇವನ್ನ ಭದ್ರನ್ನ ವಿದ್ಯೆನ ಭದ್ರ ಎತ್ಕೊಂಡು ಬರ್ತಾನೆ ಅಲ್ಲಿಗೆ. ಅದಕ್ಕಿಂತ ಮುಂಚೆ ಚಂಪಾ ಮತ್ತು ಅಜ್ಜಿ ಇಬ್ಬರೂ ಭದ್ರನ ಮನೆ ಹತ್ರ ಹೋಗ್ಬಿಟ್ಟು ಭದ್ರ ಅಂತ ಕರೀತಾಳೆ ಅಜ್ಜಿ. ಅದಕ್ಕೆ ಏನು ಮುದುಕಿ, ಏನು ಕರಿತಿದ್ದೀಯಾ ಕಾಗೆ ಮುದುಕಿ ಅಂತ ಬರ್ತಾನೆ ಆಚೆಗೆ. ಬಂದೆ ಅಂತ. ಏನು ಸೀರೆ ಉಡಿಸ್ತಿದ್ದ ಮಗನಿಗೆ, ಏನು ಮಾಡ್ತಾಯಿದ್ದೆ ಅಂತ ಸುಮ್ಮನಿರು, ನೀನು ಏನೇನು ಹೇಳ್ಬೇಡ ಮುದುಕಿ ಅಂತ ಹೇಳ್ತಾನೆ. ಗೊತ್ತು ತಗೊಳ್ಳೋ, ಸೀರೆ ಉಡ್ಸೋಕೆ ಹೋಗಿದೀಯಾ, ಇನ್ನೇನು ನನಗೇನು ಗೊತ್ತಿಲ್ವಾ ನಿನ್ನದು ಬುದ್ಧಿ ಅಂತ. ಚಂಪಾ ಹಿಂದ್ಗಡೆ ನಗ್ತಾ ಇರ್ತಾಳೆ. ಹೌದು, ನಿನ್ನೆ ಅಷ್ಟೆಲ್ಲ ಕರೆದ್ರೂ ಬರಲಿಲ್ಲ, ಎತ್ಲಗೋ ನೋಡ್ತಾ ಇದ್ರಿ, ಗೊತ್ತಾದ್ರೂ ನಾಟಕ ಆಡೋದು ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದೀಯಾ ಅಂತ ಹೇಳ್ತಾಳೆ. ಆವಾಗ ಅಂತ ಹೇಳ್ತಾನೆ. ಆವಾಗ ಅಜ್ಜಿ, ಇರಲಿ ಬಿಡ ಮೊಮ್ಮಗನೇ, ನೀನು ಉಡ್ಸಿರೇನು ಬೇಡ ಅನ್ನಲ್ಲ, ಸರಿಯಾಗುತ್ತೆ ಸುಮ್ಮನಿರ ಅಂತ ಹೇಳ್ತಾಳೆ. ಆಮೇಲೆ ಭದ್ರ ರೆಡಿಯಾಗಿ ಸೀರೆ ಉಡ್ಸ್ಕೊಂಡು ಕರ್ಕೊಂಡು ಬರ್ತಾನೆ ಅಂತ ಹೇಳ್ತಾಳೆ ಅಜ್ಜಿ. ಆಮೇಲೆ ಸರಿ ಅಂತೇಳಿ ಇವನು ಹೋಗ್ತಾನೆ. ಹೋಗ್ಬಿಟ್ಟು ಸೀರೆ ಎಲ್ಲ ರೆಡಿ ಉಡಿಸಿ ಎಲ್ಲ ಮಾಡಿ ಎತ್ಕೊಂಡು ಬರ್ತಾನೆ. ಎತ್ಕೊಂಡು ಬಂದು ಅಲ್ಲಿ ಕಾರ್ ಹತ್ರ ಪೂಜೆಗೆ ನಿಲ್ಸ್ಕೊಂಡಿರ್ತಾರೆ. ಇನ್ನೂ ಶಿವರಾಮೇಗೌಡ ಬಂದಿರಲ್ಲ, ಅವನ್ನ ಕಾಯ್ತಾ ಇರ್ತಾರೆ ಶಿವರಾಮೇಗೌಡನ. ಅವ್ನು ಬಂದ ತಕ್ಷಣ ಹೋಗೋದು ಅಂತ ಆಗಿರುತ್ತೆ. ಆಮೇಲೆ ಪೂಜೆಗೆಲ್ಲ ಪೂಜೆ ಸಾಮಾನೆಲ್ಲ ತಂದಿಟ್ಕೊಂಡಿರ್ತಾರೆ. ಅಲ್ಲ ಕಣೋ ಶಿವರಾಮೇಗೌಡ, ಟೈಮ್ ಆಯ್ತಲ್ಲೋ, ಬಾರೋ ಬೇಗ, ಏನು ಮಾಡ್ತಿದ್ದಿಲ್ಲಿ ಇಷ್ಟೊತ್ತು ಅಂತ ಕೇಳ್ತಾಳೆ ಅಜ್ಜಿ. ಅದಕ್ಕೆ ಯಾವುದೋ ಕಾಲ್ ಬಂದಿತ್ತು ಕಣವ, ಫೋನ್ ಮಾತಾಡ್ತಾ ಇದ್ದೆ ಅಂತ. ಬಾ ನೀನೇ ಪೂಜೆ ಮಾಡು ಅಂತೇಳಿ ಅವನ ಹತ್ರನೇ ಪೂಜೆ. ಹೌದಾ, ನಾನೇ ಮಾಡಬೇಕಾ ಅಂತೇಳಿ ಅವನೇ ಮಾಡ್ತಾನೆ ಪೂಜೆ ಮಾಡಾದಮೇಲೆ ಎಲ್ಲರೂ ಹೊರಡಬೇಕು. ಆವಾಗ ಗೋವಿಂದ ಚಿತ್ರ ಕೇಳು ಅಂತಲೇ ಹೇಳ್ತಲೇ ಇರ್ತಾಳಲ್ಲ, ಹಂಗಾಗ್ಬಿಟ್ಟು ಗೋವಿಂದ ಏನು ಮಾಡ್ತಾನೆ, ಅಣ್ಣ ಇವರಿಬ್ಬರು ಏನೋ ಕ್ಯಾಂಪಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತೀವಿ ಅಂತವ್ರೆ, ಅಲ್ಲೇನು ಗಲಾಟೆ ಗದ್ದಲ ಮಾಡಬೇಡಿ ಅಂತ, ಸೈಲೆಂಟಾಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ, ಏನು ಮಾಡೋದಣ್ಣ ಅಂತ. ಸರಿ, ಹೋಗಿ ಕುತ್ಕೊಳ್ಳೋಕೆ ಹೇಳು ಕಾರಲ್ಲಿ ಅಂತ ಹೇಳ್ತಾರೆ. ಆಗ ಓಡೋಗಿ ಲಗೇಜ್ ತಗೊಬರ್ತಾರೆ ಅಮ್ಮ ಮಗಳು ಇಬ್ಬರೂ. ಲಗೇಜ್ ತಗೊಬಂದು ರೆಡಿಯಾಗಿ ಕುತ್ಕೊತಾರೆ. ಆಮೇಲೆ ಕರ್ಕೊಂಡು ಹೊರಡ್ತಾನೆ ಎಲ್ಲ ಕಡೆಗೂ. ಎಲ್ಲರೂ ಹೊರಟುಬಿಡ್ತಾರೆ ಮನೆಯಿಂದ. ಎಲ್ಲರೂ ಹೊರಟ ಮೇಲೆ ಅಲ್ಲಿ ಶಿಬಿರ ಹತ್ರ ಹೋಗ್ತಾರೆ. ಇವನು ಎತ್ಕೊಂಡೇ ಹೋಯ್ತಾನೆ ಶಿಬಿರ ಹತ್ರ ವಿದ್ಯೆನ ಭದ್ರ. ಆಮೇಲೆ ಡಾಕ್ಟರ್ಸ್ ಇರ್ತಾರಲ್ಲ, ಅಲ್ಲೆಲ್ಲ ನೋಡ್ತಾರೆ. ನೋಡಿಬಿಟ್ಟು ವಿದ್ಯೆಂಗೆ ನೀ ಕ್ಯಾಪ್ ಹಾಕಿ ಕಾಲಿಗೆ ನಡೆಯೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆವಾಗ ಅವಳು ಒಂದು ಕಡೆ ಸ್ಟಿಕ್ ಇಟ್ಕೊಂಡು ಒಂದು ಕಡೆ ನೀ ಕ್ಯಾಪ್ ಹಾಕ್ಕೊಂಡು, ಡಾಕ್ಟ್ರು ನೀ ಕ್ಯಾಪ್ ಹಾಕ್ತಾರೆ. ನೀ ಕ್ಯಾಪ್ ಹಾಕಿದ ಮೇಲೆ 4-5 ಹೆಜ್ಜೆ ಮುಂದೆ ಹೋಗಿ ಹಿಂದೆ ಬರ್ತಾಳೆ. ಕರೆಕ್ಟಾಗಿದೆ, ಸ್ವಲ್ಪ ನೋವಿದೆ ಆದರೂ ಕೂತ್ಕೊತಾಳೆ. ಓಕೆ ಆಯಿತು. ಇವಾಗ ಶಿಬಿರ ರೆಡಿ ಮಾಡ್ಕೋಬೇಕು ಎಲ್ಲರೂ. ಅವ್ರವ್ರ ಶಿಬಿರ ಉಚಿತ ವೈದ್ಯಕೀಯ ಶಿಬಿರ ಅಂತೇಳ್ಬಿಟ್ಟು ಆರೋಗ್ಯ ಶಿಬಿರ ಅಂತೇಳಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ಎಲ್ಲರಿಗೂ ಕೂರಕ್ಕೂ ವ್ಯವಸ್ಥೆ ಮಾಡಿರ್ತಾರೆ. ಶಿವರಾಮೇಗೌಡರು ಮಂತ್ರಿ ಮನೆಯವರಲ್ವ, ಇವ್ರಿಗೆ ಎಕ್ಸ್ಟ್ರಾ ಎಲ್ಲ ಸ್ಪೆಷಲಿಸ್ಟಿ ಎಲ್ಲ ಸೌಕರ್ಯಗಳು ಇರ್ತವೆ. ಆಮೇಲೆ ಎಲ್ಲ ಕೂತಿರ್ತಾರೆ.
ಇವಾಗ ಶಿಬಿರಗಳು ಒಂದೊಂದಾಗಿ ಸ್ಟಾರ್ಟು ಅಲ್ಲಲ್ಲಲ್ಲೇ ಒಂದೊಂದು ಶಿಬಿರ ಮಾಡ್ಕೊಂಡಿರ್ತಾರೆ. ಅಲ್ಲಿ ಪೇಷಂಟ್ಗಳಿಗೆಲ್ಲ ನೋಡಿ ಬ್ಲಡ್ ತೆಗಿತಾರೆ, ಇಂಜೆಕ್ಷನ್ ಕೊಡೋರಿಗೆ ಇಂಜೆಕ್ಷನ್ ಕೊಡ್ತಾರೆ, ಕಾಯಿಲೆ ಏನು ಅಂತ ಕಂಡುಹಿಡಿತಾರೆ, ಎಲ್ಲ ಮಾಡ್ತಾರೆ. ಪೊಲೀಸು ಕೂಡ ಇರುತ್ತೆ. ಪೊಲೀಸ್ ಏಕಿದೆ ಅಂದರೆ ಶಿವರಾಮೇಗೌಡ ಅಲ್ಲಿಗೆ ಹೋಗಿರೋದ್ರಿಂದ ಶಿವರಾಮೇಗೌಡಂಗೆ ಸೆಕ್ಯೂರಿಟಿಯಾಗಿ ಪೊಲೀಸುಗಳು ಇರ್ತಾರೆ, ಮಿನಿಸ್ಟ್ರ್ ಅಲ್ವಾ. ಹಾಗಾಗಿ ವಿದ್ಯಂಗೆ ಇವಾಗ ಕಾಲು ಸ್ವಲ್ಪ ಪರವಾಗಿಲ್ಲ. ಅಂದರೆ ಒಂದು 4 ಹೆಜ್ಜೆ ಹಿಂದೆ ಹೋಗಿ ಮುಂದೆ ಬರ್ಬೋದು ಅಷ್ಟು. ಇವಾಗ ಬದ್ರಂಗಂತಾನೆ ಸದ್ಯ ಇವತ್ತಿಂದ ನನಗೆ ನೆಮ್ಮದಿ ಸಿಕ್ತಪ್ಪ ದೇವರೇ, ಸಾಕಾಗ್ಬಿಟ್ಟಿತ್ತು ದಿನ ಎತ್ತಿ 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 ಅಂತಾನೆ. ಆಮೇಲೆ ಅದನ್ನು ವಿದ್ಯಾ ನೋಡ್ಬಿಟ್ಟು ಅವನ ಮುಖವ, ಆಹಾ ಗೌಡ್ರು ಹೆಂಗೆ ಅನ್ಕೋತವ್ರೆ ನೋಡು, ಇವತ್ತಿಂದ ನೆಮ್ಮದಿ ಸಿಕ್ತು ಅಂತೇಳಿ. ನೆಮ್ಮದಿ ಸಿಕ್ಕಕ್ಕೆ ಬಿಡ್ತೀನಾ, ಇನ್ನೂ ಮಾಡ್ತೀನಿ ನಿಮಗೆ ಅಂತೇಳಿ ಅವಳ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಹಾಗೆ ಕ್ವಾಟ್ಲೆನೂ ಕರ್ಕೊಂಡು ಹೋಗೋರೆ, ಎಲ್ಲರೂ ಹೋಗಿದ್ದಾರೆ ಬಿಡಿ ಮನೆಯಲ್ಲಿ. ಗೋವಿಂದ ಮಾತ್ರ ಮನೆ ಹತ್ರ ಏನೋ ಕೆಲಸ ಇದೆ ಅಂತ ಉಳ್ಕೊಂಡಿದ್ದಾನೆ. ಈಗ ಶಿಬಿರ ಏರ್ಪಡಿಸಿದ್ದಾರೆ. ಮೈಕಲ್ಲಿ ಒಂದು ಲೇಡಿ ಡಾಕ್ಟ್ರು ಮಾತಾಡ್ತಾ ಇದ್ದಾಳೆ, ಈ ಥರ ಈ ಊರಲ್ಲಿ ಇಂಥ ಶಿಬಿರ ಅಂತ ಹೇಳಿ ಇದೆಲ್ಲ ಅವಳದು ಮಾತುಕತೆ ಆದಮೇಲೆ ಆಮೇಲೆ ಶಿವರಾಮೇಗೌಡ ಮಾತಾಡಬೇಕು. ಶಿವರಾಮೇಗೌಡ ಹೇಗೆ ಮಾತಾಡಬೇಕು ಅಂದರೆ, ಅಂದರೆ ಈ ಶಿಬಿರ ಎಷ್ಟು ಉತ್ತಮವಾಗಿದೆ, ಏನು ಇದರಿಂದ ಉಪಯೋಗ, ಇದು ಯಾರ್ಯಾರಿಗೆ ಉಪಯೋಗ ಆಗುತ್ತೆ, ಹೇಗೆ ಉಪಯೋಗ ಆಗುತ್ತೆ, ಏನು ಕಾಯಿಲೆಗಳು, ಇದೆಲ್ಲ ಈ ಥರ ಕಾಯಿಲೆ ಇದ್ದವರು ಇಲ್ಲಿ ಬಂದು ಶಿಬಿರ ಸ್ಟಾರ್ಟ್ ಮಾಡಿದ್ದಾರೆ, ಬಂದು ತೋರಿಸಿ ಈ ರೀತಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳೋ ಅಂಥ ಪ್ರೋಗ್ರಾಮು. ಅದನ್ನು ಶಿವರಾಮೇಗೌಡಗೆ ಲೇಡಿ ಡಾಕ್ಟ್ರು ಮಾತಾಡಿ ಮುಗಿಸಿದ ಮೇಲೆ, ಇನ್ನು ಇವತ್ತಿಂದ ಸ್ಟಾರ್ಟ್ ಅಲ್ವಾ, ಇನ್ನು 3 ದಿನ ಇರುತ್ತೆ. ಲೇಡಿ ಡಾಕ್ಟ್ರು ಮಾತಾಡಿ ಮುಗಿಸೋ ಟೈಮಿಗೆ ಶಿವರಾಮೇಗೌಡಗೆ ಮೈಕ್ ಬರುತ್ತೆ. ಶಿವರಾಮೇಗೌಡ ಎದ್ದುಬಿಟ್ಟು ನಮ್ಮ ಹಳ್ಳಿ ಜನಗಳಿಗೆ ಎಷ್ಟು ಉಪಯುಕ್ತವಾಗಿದೆ ಅಂತ, ಈ ಶಿಬಿರ ಮಾಡಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಎಲ್ಲ ಈ ಭಾಷಣದಲ್ಲಿ ಎಲ್ಲ ರೀತಿಯೂ ಅವನು ಏನು ತಿಳುವಳಿಕೆ ಇದೆಯೋ ಎಲ್ಲನೂ ಮಾತಾಡ್ತಾನೆ. ಮಾತಾಡಿದಾಗ ಎಲ್ಲರೂ ಚಪ್ಪಾಳೆ ತಟ್ತಾರೆ, ಶಬಾಷ್ಗಿರಿ ಕೊಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಶಿವರಾಮೇಗೌಡರು ಅಂತ. ಎಷ್ಟೇ ಆದರೂ ಮಿನಿಸ್ಟ್ರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾತಾಡೋ ಅಂಥ ಚಾಕಚಕ್ಯ ಶಿವರಾಮೇಗೌಡಗೆ ಇದೆ. ವಿದ್ಯೆನೂ ಅಷ್ಟೇ ಜಾಣೆ ಇದ್ದಾಳೆ. ಅವಳು ಡಾಕ್ಟ್ರು ಓದಲೇಬೇಕು ಅಂತ ಹಠ ಮಾಡಿಕೊಂಡು ಓದಿ ಇವತ್ತು ಈ ಲೆವೆಲಿಗೆ ಬಂದಿದ್ದಾಳೆ. ಅಲ್ಲಿ ಬಾಡಿ ಎಕ್ಸ್ಪ್ಲೇ ಮಾಡುವಾಗಲೂ ಅಷ್ಟೇ ಭದ್ರ ಎದ್ರುಕೊಂಡ್ರು ಅವಳೊಂಚೂರು ಎದ್ರುಕೊಳ್ಳಿಲ್ಲ. ಏಕೆ ಅಂದರೆ ಓದ್ತಾ ಇರೋದು ಅದೇ ಆಗಿರೋದ್ರಿಂದ ಬಾಡಿದು ಪಾರ್ಟ್ಸ್ ಎಲ್ಲಿ, ಈ ಪಾರ್ಟ್ಸ್ ಏನು ಮಾಡುತ್ತೆ, ಈ ಪಾರ್ಟ್ಸ್ ಏನು ಕೆಲಸ ಮಾಡುತ್ತೆ ಅಂತ ಎಲ್ಲನೂ ಎಕ್ಸ್ಪ್ಲೇ ಮಾಡಬೇಕಾಗುತ್ತೆ. ಎಕ್ಸಾಮ್ ಟೈಮಲ್ಲಿ ಪ್ರಾಕ್ಟಿಕಲ್ಲಾಗಿ ಅದೆಲ್ಲ ಮಾಡಲೇಬೇಕು, ಮಾಡ್ತಾಳೆ. ಹಾಗಾಗಿ ಇಲ್ಲಿ ಸಾವಿತ್ರಿ ಖುಷಿ, ಸದ್ಯ ನಮ್ಮನ್ನು ಬಂದುಬಿಟ್ರಲ್ಲ ಅಂಥೇಳಿ. ಬರೀ ಕ್ರಿಮಿನಲ್ಲು, ಮನೆ ಹಾಳು ಬುದ್ಧಿನೇ ಇವರಿಬ್ಬರದು, ಈಶ್ವರಿ ಸಾವಿತ್ರಿದು. ಅವ್ರ ಹೆಣ್ಮಕ್ಳು ಇಬ್ಬರೂ ಕೂಡ ಅದೇ ಕೆಲಸ ಮಾಡೋದು. ವಿದ್ಯೆಗೂ ಖುಷಿ ಆಯಿತು. ವಿದ್ಯಾ ತುಂಬಾ ಖುಷಿಯಾಗಿದ್ದಾಳೆ. ಸದ್ಯ ನನಗೆ ಶಿಬಿರಕ್ಕೂ ಕರ್ಕೊಂಡು ಬರೋಕ್ಕೆ ಮನೆಯವರೆಲ್ಲ ಹೆಲ್ಪ್ ಮಾಡಿದ್ರಲ್ಲ ಅನ್ನೋದೊಂದು ಸಂತೋಷ. ಅಷ್ಟಿಷ್ಟಲ್ಲ, ಹೇಳ್ಕೊಳಕ್ಕಾಗ್ದಂಥ ಸಂತೋಷ. ಏಕೆ ಅಂದರೆ ನಾನೊಬ್ಬಳು ಬಡವ್ರ ಮನೇಲಿ ಹುಟ್ಟಿ ನಾನು ಇಂಥವ್ರ ಮನೆಗೆ ಸೇರಿ ನನಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ದಾರಲ್ಲ ಅಂತ. ಈ ಪ್ರಾಮುಖ್ಯತೆ ಹೇಗೆ ಅಂತಂದರೆ ಶಿವರಾಮೇಗೌಡ ಸೊಸೆ ಆಗಿರೋದ್ರಿಂದ ಇದೆಲ್ಲ ಸಿಗ್ತಿದೆ ಅನ್ನೋದು ಅವಳಿಗೂ ಗೊತ್ತು. ಹೀಗೆ ಇಂಥವೇ ಮಾತಾಡ್ತಾ ಇರ್ತಾರೆ. ಶಿವರಾಮೇಗೌಡ ಮೈಕ್ ಇಟ್ಕೊಂಡು ಇಲ್ಲಿ ಹಳ್ಳಿ ಜನಕ್ಕೆಲ್ಲ ಒಳ್ಳೆಯದಾಗಬೇಕು, ಡಾಕ್ಟ್ರುಗಳು ಹೆಚ್ಚು ಹೆಚ್ಚು ಓದಬೇಕು, ಹೀಗೆ ಮುಂದೆ ಬರಬೇಕು, ಪ್ರತಿ ಹೆಣ್ಮಗುನೂ ಒಂದೊಂದು ಮನೆಯಲ್ಲಿ ಓದಿ ಒಂದು ಡಾಕ್ಟ್ರಾದರೆ ಆ ಊರು ತುಂಬ ಉದ್ಧಾರ ಆಗುತ್ತೆ, ಹಾಗೆ ಹೀಗೆ ಅಂತ ಏನೇನೋ ಭಾಷಣ ಹೇಳ್ತಾನೆ. ಆ ಭಾಷಣದಲ್ಲಿ ಎಲ್ಲರಿಗೂ ಖುಷಿ ತರುವಂಥ ವಿಷಯನೂ ಆಗಿರುತ್ತೆ. ಹಾಗಾಗಿ ತುಂಬ ಸಂತೋಷ ಪಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.